ವಿಜಯ್ ಸಿಎಂ ಆಗ್ತಾರ? ಟಿವಿಕೆ ವಿಜಯ್ಗೆ ಸಿಎಂ ಸ್ಥಾನದ ಆಫರ್ ಬಂದಿದ್ಯಾ ಅನ್ನುವಂಥದ್ದು. ಯಾಕಂದ್ರೆ ವಿಜಯ್ ಬೆಂಬಲಿಸಲು ಮುಂದಾದ ಎನ್ಡಿಎ. ದಳಪತಿ ವಿಜಯ್ ಸಿಎಂ ಆಗ್ತಾರ? ಟಿವಿಕೆ ವಿಜಯ್ಗೆ ಸಿಎಂ ಸ್ಥಾನದ ಆಫರ್. ವಿಜಯ್ ಬೆಂಬಲಿಸಲು ಮುಂದಾದ ಎನ್ಡಿಎ. ಚುನಾವಣಾ ಸನಿಹದಲ್ಲಿ ಭಾರಿ ಸಂಚಲನ. ತಮಿಳುನಾಡಲ್ಲಿ ಅತಂತ್ರ ಫಲಿತಾಂಶ ಸಾಧ್ಯತೆ. ದಳಪತಿ ವಿಜಯ್ಗೆ ಕಿಂಗ್ ಮೇಕರ್ ಚಾನ್ಸ್. ಹಂಗಾದಲ್ಲಿ ಎನ್ಡಿಎ ಗೂಡಿಗೆ ವಿಜಯ್ ಸೇರ್ಪಡೆ ಆಗ್ತಾರೆ. ವಿಜಯ್ ಬೆಂಬಲದೊಂದಿಗೆ ಎನ್ಡಿಎ ಸರ್ಕಾರ ಮುನ್ನುಗ್ಗುತ್ತೆ. ದಳಪತಿ ವಿಜಯ್ ಮುಂದಿನ ಮುಖ್ಯಮಂತ್ರಿ. ಸುಳಿವು ಕೊಟ್ಟ ಕೇಂದ್ರ ಮಂತ್ರಿ ರಾಮದಾಸ್ ಅಠಾವಳೆ. ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಮೂಡ್ತಾ ಇದೆ. ಟಿವಿಕೆ ವಿಜಯ್ಗೆ ಸಿಎಂ ಸ್ಥಾನದ ಆಫರ್ ನೋಡಿ. ದಳಪತಿ ವಿಜಯ್ ಸಿಎಂ ಆಗ್ತಾರ? ಟಿವಿಕೆ ವಿಜಯ್ಗೆ ಸಿಎಂ ಸ್ಥಾನದ ಆಫರ್ ಲಭಿಸಿದೆ. ವಿಜಯ್ ಬೆಂಬಲಿಸಲು ಮುಂದಾದ ಎನ್ಡಿಎ. ಚುನಾವಣಾ ಸನಿಹದಲ್ಲಿ ಭಾರಿ ಸಂಚಲನ ಹುಟ್ಟಿ ಆಗ್ತಾ ಇದೆ. ತಮಿಳುನಾಡಲ್ಲಿ ಅತಂತ್ರ ಫಲಿತಾಂಶ ಸಾಧ್ಯತೆ. ದಳಪತಿ ವಿಜಯ್ಗೆ ಕಿಂಗ್ ಮೇಕರ್ ಚಾನ್ಸ್. ಒಂದು ವೇಳೆ ಹಂಗಾದಲ್ಲಿ ಎನ್ಡಿಎ ಗೂಡಿಗೆ ದಳಪತಿ ವಿಜಯ್ ಸೇರ್ಪಡೆ. ವಿಜಯ್ ಬೆಂಬಲದೊಂದಿಗೆ ಎನ್ಡಿಎ ಸರ್ಕಾರ. ದಳಪತಿ ವಿಜಯ್ ಮುಂದಿನ ಮುಖ್ಯಮಂತ್ರಿ ಆಗ್ತಾರ? ಹಾಗಾದ್ರೆ ಈ ಆಫರ್ ಅನ್ನ ತೆಗೆದುಕೊಳ್ತಾರ? ಸುಳಿವು ಕೊಟ್ಟ ಕೇಂದ್ರ ಮಂತ್ರಿ ರಾಮದಾಸ್ ಅಠಾವಳೆ. ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಮೂಡ್ತಾ ಇದೆ. ಟಿವಿಕೆ ಪಕ್ಷದೊಂದಿಗೆ ವಿಜಯ್ ಇದೀಗ ರಾಜಕೀಯವಾಗಿ ಮುನ್ನುಗ್ತಾ ಇದ್ದಾರೆ. ಈಗಾಗಲೇ ಒಂದು ಸಮೀಕ್ಷೆ ಸಹಿತ ನಡೆಯುತ್ತೆ. ಆ ಸಮೀಕ್ಷೆಯಲ್ಲಿ ಅಳೆದು ತೂಗಿ ನೋಡಿದಾಗ ಅಲ್ಲಿ ಮತ್ತೆ ಮುಂದಿನ ಬಾರಿಯೂ ಸಹಿತ ಸ್ಟಾಲಿನ್ ಅಧಿಕಾರಕ್ಕೆ ಬರ್ತಾರೆ ಅನ್ನುವಂಥದ್ದು ಆ ಸಮೀಕ್ಷೆಯ ಮುಖಾಂತರ ತಿಳಿದು ಬಂದಿರುವಂಥದ್ದು. ಆದ್ರೆ ಎರಡನೇ ಸ್ಥಾನದಲ್ಲಿರುವಂಥವ್ರು ಯಾರು? ದಳಪತಿ ವಿಜಯ್. ನೋಡಿ, ಒಂದು ಕಡೆ ಸಿನಿಮಾ ರಂಗದಿಂದ ಮುನ್ನುಗ್ಗಿ ಸಿನಿಮಾದಲ್ಲಿ ಹಲವಾರು ಫ್ಯಾನ್ಸ್ ಫಾಲೋವಿಂಗ್ ಅನ್ನ ಅಲ್ಲಿ ಪಡೆದುಕೊಂಡಂತಹ ದಳಪತಿ ವಿಜಯ್ ಸಿನಿಮಾ ಮುಖಾಂತರ ನಿಮ್ ಮುಂದೆ ಬಂದಿಲ್ಲ ಅಂತ ಅಂದ್ರೂ ರಾಜಕೀಯವಾಗಿ ನಿಮ್ ಜೊತೆಗಿರ್ತೇನೆ, ನಿಮ್ಮ ಸೇವೆಯನ್ನ ಮಾಡ್ತೇನೆ, ಕೊನೆವರೆಗೂ ಸಹಿತ ನಿಮ್ಮ ಸೇವೆಯಲ್ಲಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾನು ರಾಜಕೀಯವನ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ ಅನ್ನುವಂಥ ಮಾತುಗಳನ್ನ ಆಡ್ತಾರೆ. ಇದೇ ಕಾರಣಕ್ಕೆ ಅಲ್ವಾ ಇವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ದಳಪತಿ ವಿಜಯ್ ಅವರ ಕೊನೆಯ ಸಿನಿಮಾ ಜನನಾಯಕನ್ ಸಿನಿಮಾ ರಿಲೀಸ್ ಆಗೋಕೆ ಈಗಲೂ ಕೂಡ ಅವಕಾಶಗಳು ಒದಗಿ ಬರ್ತಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಇರುವಂತ ಮಾಹಿತಿ. ಆದ್ರೆ ಎನ್ಡಿಎ ವಿಜಯ್ ದಳಪತಿಗೆ ಈ ಒಂದು ಆಫರ್ ಅನ್ನ ಕೊಟ್ಟಿದ್ಯಾ? ಒಂದ್ ವೇಳೆ ಈ ಆಫರ್ ಅನ್ನ ವಿಜಯ್ ಅವರು ಸ್ವೀಕರಿಸಿದ್ರೆ ಮುಂದಿನ ಸಿಎಂ ಅವರೇ ಆಗ್ತಾರ? ಹಾಗಾದ್ರೆ ಇದರಲ್ಲಿ ವಿಜಯ್ ಅವರ ನಿಲುವು ಏನಾಗುತ್ತೆ? ಯಾಕಂದ್ರೆ ಟಿವಿಕೆ ಎನ್ನುವಂತ ಒಂದು ಪಕ್ಷದೊಂದಿಗೆ ತಮ್ಮದೇ ಆದಂತ ಒಂದು ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತ ದಳಪತಿ ವಿಜಯ್ ಮುನ್ನುಗ್ತಾ ಇದ್ದಾರೆ. ಆದ್ರೆ ಈ ಆಫರ್ ಅನ್ನ ಎಷ್ಟರ ಮಟ್ಟಿಗೆ ಬಾಚ್ಕೊಳ್ತಾರೆ, ಎಷ್ಟರ ಮಟ್ಟಿಗೆ ಈ ಆಫರ್ ಅನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಮತ್ತೊಂದ್ ಕಡೆ ಇರುವಂತಹ ಪ್ರಶ್ನೆ. ಬಟ್ ಒಂದು ವೇಳೆ ಏನಾದ್ರೂ ದಳಪತಿ ವಿಜಯ್ ಈ ಆಫರ್ ಅನ್ನ ಬಳಸಿಕೊಂಡ್ರೆ ಮುಂದಿನ ಸಿಎಂ ಅವರೇ ಆಗ್ತಾರಾ? ಡೋಂಟ್ ನೋ. ಬಟ್ ಸದ್ಯಕ್ಕೆ ಇರುವಂತದ್ದು ಎನ್ಡಿಎ ಸರ್ಕಾರ ಈ ರೀತಿಯಾದಂತ ಆಫರ್ ಅನ್ನ ಕೊಟ್ಟಿದೆ ದಳಪತಿ ವಿಜಯ್ಗೆ. ಸೊ ಹಾಗಾಗಿ ಚುನಾವಣಾ ಸನಿಹದಲ್ಲಿ ಭಾರಿ ಸಂಚಲನವನ್ನ ಹುಟ್ಟಿ ಹಾಕ್ತಾ ಇದೆ ಈ ಒಂದು ಹೇಳಿಕೆ. ಮತ್ತೊಂದು ವಿಚಾರ ಇಲ್ಲಿ ಹೇಳಬೇಕು ಅಂತ ಅಂದ್ರೆ ನೋಡಿ, ದಳಪತಿ ವಿಜಯ್ಗೆ ಯುವಕರಿಂದ ಹಿಡಿದು ಎಲ್ಲಾ ರೀತಿಯಾದಂತ ಫ್ಯಾನ್ಸ್ ಫಾಲೋವಿಂಗ್, ದೊಡ್ಡ ಮಟ್ಟದ ಫ್ಯಾನ್ಸ್ ಫಾಲೋವಿಂಗ್ ಅನ್ನ ಹೊಂದಿರುವಂತದ್ದು. ಇದು ಪ್ಲಸ್ ಆಗುತ್ತಾ? ಎನ್ಡಿಎ ಸಹಿತ ಇದನ್ನ ಪ್ಲಸ್ ಆಗಿ ತೆಗೆದುಕೊಳ್ಳುವುದಕ್ಕೆ ಅಂತಾನೆ ಈ ಆಫರ್ ಅನ್ನ ಕೊಟ್ಟಿದ್ಯಾ, ಅಥವಾ ಇದು ರಾಜಕೀಯವಾಗಿ? ಈಗಾಗಲೇ ನೋಡಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂತ ನಟನೆಯೊಂದಿಗೆ ಫ್ಯಾನ್ಸ್ ಫಾಲೋವಿಂಗ್ ಅನ್ನ ಹೊಂದಿ ಅಲ್ಲಿ ಮೆಚ್ಚುಗೆಯನ್ನ ಪಡೆದಂತ ದಳಪತಿ ವಿಜಯ್ ರಾಜಕೀಯವಾಗೂ ಸಹಿತ ಅದೇ ರೀತಿಯಾದಂಥ ಬೆಂಬಲವನ್ನ ಜನ ಸೂಚಿಸ್ತಾರ? ಡೋಂಟ್ ನೋ. ಬಟ್ ಸದ್ಯಕ್ಕೆ ಇರುವಂತದ್ದು ದಳಪತಿ ವಿಜಯ್ಗೆ ಈ ರೀತಿಯಾಗಿ ಎನ್ಡಿಎ ಆಫರ್ ಅನ್ನ ತಂದು ಒದಗಿಸಿರುವಂತದ್ದು.